ಸದ್ಯ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ಅದನ್ನ ಗಮನಿಸಿದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಒಂದು ಬಸ್ ಕೂಡ ಸೇತುವೆಯಿಂದ ಕೆಳಬಿದ್ದಿತ್ತು. ನದಿಗೆ ಬಿದ್ದಿರುವಂತಹ ಬಸ್ ಹೊರತೆಗೆಯುವುದಕ್ಕೆ ಈಗ ಹರಸಾಹಸ ಪಡ್ತಾ ಇದ್ದಾರೆ. ಬಸ್ ಎತ್ತೋಕೆ ಹರಸಾಹಸ ಪಡ್ತಾ ಇದ್ದಾರೆ ಎನ್ಡಿಆರ್ಎಫ್ ಸಿಬ್ಬಂದಿ. ರಭಸವಾಗಿ ಹರಿತಾ ಇರುವಂತಹ ನೀರಿನಿಂದಾಗಿ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದೆ. ನೋಡಿ, ಒಂದ್ ಕಡೆ ಮಳೆ, ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ನಿನ್ನೆ ಬಿದ್ದಂತಹ ಬಸ್, ಅದರಲ್ಲಿ 15ರಿಂದ 20 ಜನ ಇದ್ರು. ಅವರನ್ನ ರಕ್ಷಿಸುವಂತಹ ಕಾರ್ಯಾಚರಣೆ ಕೂಡ ಆಯಿತು. ಅದಾದ ನಂತರದಲ್ಲಿ ಬಸ್ಸನ್ನ ಎತ್ತೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರಾಮ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರಳದ ವಯನಾಡಿನ ಕಲ್ಲಾಡಿಯಲ್ಲಿ ಏನು ದುರಂತ ಸಂಭವಿಸಿತು, ಅದರ ಕಾರ್ಯಾಚರಣೆ ಎಷ್ಟು ಕಷ್ಟಕರವಾಗಿದೆ ಅಂತ ಹೇಳಿದ್ರೆ, ಆ ಕಾರ್ಯಾಚರಣೆ ನಡೆಸುವಂತಹ ಸ್ಥಳದಲ್ಲಿ TV9 ಇದೆ. ಈಗ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಥಳವನ್ನ. ಮೀನಾಕ್ಷಿ ನದಿ ರಭಸವಾಗಿ ಹರಿಯುತ್ತಿರುವಂತಹ ಈ ಒಂದು ಸ್ಥಳ ಏನಿದೆ, ಈ ಸ್ಥಳದಲ್ಲೇನೆ ಆ ದುರಂತ ಸಂಭವಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಮೇಲ್ಭಾಗದಿಂದ ಆ ಗುಡ್ಡದ ಮಣ್ಣು ಏನು ಕುಸಿತ ಕಂಡಿತ್ತು, ಅದಾದ ನಂತರ ಇಲ್ಲಿ ರಾಶಿ ಮಣ್ಣನ್ನು ಏನು ನೋಡ್ತಾ ಇದ್ದೀರಾ, ಈ ರಾಶಿ ಮಣ್ಣು ಈ ಒಂದು ಸುರಂಗ ಮಾರ್ಗದ ಕಾಮಗಾರಿ ಏನು ನಡೀತಾ ಇತ್ತು, ಅದರ ಮಣ್ಣನ್ನು ತೆಗೆದು ಇಲ್ಲಿ ಸಂಗ್ರಹಿಸುವಂಥ ಕೆಲಸವನ್ನು ಮಾಡಿದರು. ಯಾವಾಗ ಗುಡ್ಡದಿಂದ ಮಣ್ಣು ಕುಸಿತ ಆಯಿತು, ಅದಾದ ನಂತರ ಇಲ್ಲಿದ್ದಂತಹ ಕಾಮಗಾರಿಯ ಮಣ್ಣು ಎರಡೂ ಸಹ ಸೇರಿಕೊಂಡು ಈ ಒಂದು ಮೀನಾಕ್ಷಿ ನದಿಗೆ ಬೀಳುವಂತಹ ಕೆಲಸ ಆಗ್ತದೆ. ಪ್ರಮುಖವಾಗಿ ಮೀನಾಕ್ಷಿ ನದಿ ಸಾಕಷ್ಟು ರಭಸವಾಗಿ ಹರಿತಾ ಇರೋದ್ರಿಂದಾಗಿ ಈ ಒಂದು ಸ್ಥಳದಲ್ಲಿ ಹೆಚ್ಚಿನ ಅವಘಡ ಸಂಭವಿಸಿರುವಂಥದ್ದು. ನೀವು ಆ ಒಂದು ಮೀನಾಕ್ಷಿ ನದಿಯಲ್ಲಿ ಇರುವಂತಹ ಬಸ್ಸನ್ನು ನೀವು ನೋಡ್ತಾ ಇದ್ದೀರಾ. ಖಾಸಗಿ ಬಸ್ಸು, ಅಂದರೆ ಇಲ್ಲಿ ಸುರಂಗ ಮಾರ್ಗದ ಕಾಮಗಾರಿಯಲ್ಲಿ ತೊಡ್ಕೊಂಡಿದ್ದಂತಹ ಕಾರ್ಮಿಕರನ್ನು ಕರ್ಕೊಂಡು ಬರಲಿಕ್ಕೆ ಮತ್ತು ಕರೆದುಕೊಂಡು ಹೋಗಲಿಕ್ಕೆ ಇದ್ದಂತಹ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ ಸಹ ಈ ಅವಘಡ ಸಂಭವಿಸಿದಂತಹ ಸಂದರ್ಭದಲ್ಲಿ ಏನು ತಾತ್ಕಾಲಿಕವಾಗಿ ಇವರಿಗೆ ಒಂದು ಶೆಲ್ಟರನ್ನು ಮಾಡಿಕೊಟ್ಟಿದ್ರು, ಅದೇ ಸ್ಥಳದಲ್ಲಿ ಪಾರ್ಕಿಂಗನ್ನು ಮಾಡಲಾಗಿತ್ತು. ಅದೃಷ್ಟವಶಾತ್ ಈ ಒಂದು ಬಸ್ನ ಒಳಭಾಗದಲ್ಲಿ ಯಾರೊಬ್ಬ ಪ್ರಯಾಣಿಕರು ಸಹ ಇರಲಿಲ್ಲ. ಬಸ್ಸಲ್ಲಿ ನಿಂತಿತ್ತು. ಯಾವಾಗ ಆ ಒಂದು ಗುಡ್ಡದಿಂದ ಮಣ್ಣು ಕುಸಿತ ಆಯಿತು, ಅದಾದ ನಂತರ ಕಾಮಗಾರಿಯ ಮಣ್ಣಿನ ಒಂದು ಕುಸಿತ ಆಯಿತು, ಆಗ ಅಲ್ಲಿದ್ದಂತಹ ಬಸ್ ಸಹ ಆ ರಭಸಕ್ಕೆ, ಅಂದರೆ ಕೆಸರು ಮಿಶ್ರಿತ ಆ ನೀರಿನ ರಭಸಕ್ಕೆ ಸಂಪೂರ್ಣವಾಗಿ ಬಂದು ಆ ಒಂದು ಮೀನಾಕ್ಷಿ ನದಿಯ ಒಳಭಾಗಕ್ಕೆ ಬೀಳುವಂಥದ್ದು. ಎಷ್ಟು ರಭಸವಾಗಿದೆ ಅಂತ ಹೇಳಿದ್ರೆ ಬಹುತೇಕ 75% ಬಸ್ ಮುಳುಗಡೆ ಆಗಿತ್ತು. ಈಗಲೂ ಸಹ ಆ ಬಸ್ಸನ್ನು ಮೇಲೆತ್ತೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿದೆ. ಮತ್ತೊಂದು ಭಾಗದಲ್ಲಿ ಮೇಲ್ಭಾಗದಲ್ಲಿ ಸೇತುವೆ ಬಳಿ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ಆ ಸೇತುವೆ ಸಂಪೂರ್ಣವಾಗಿ ಕೆಸರುಮಯವಾದಂತಹ ಮಣ್ಣಿನಲ್ಲಿ ಆವೃತವಾಗಿತ್ತು. ಆ ರಸ್ತೆಯನ್ನು ತೆರವು ಮಾಡಲಿಕ್ಕೆ ಸಾಕಷ್ಟು ಸಾಹಸವನ್ನು ಪಟ್ಟು ಅಹೋರಾತ್ರಿ ಕಾರ್ಯಾಚರಣೆಯನ್ನು ಮಾಡಿ ಆ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತ ಮಾಡಲಾಯಿತು. ಈಗಲೂ ಸಹ NDRFನವರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ JCB ಮುಖಾಂತರವಾಗಿ ಅಲ್ಲಿರುವಂತಹ ಮಣ್ಣನ್ನು ತೆಗೆದುಕೊಂಡು ಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಸಹ ಸ್ಪಷ್ಟನೆ ನೀಡಿದರು. ನಮ್ಮ ಮೊದಲ ಆದ್ಯತೆ 5 ಜನ ಏನು ನಾಪತ್ತೆಯಾಗಿದ್ದಾರೆ ಅವರನ್ನು ರಕ್ಷಣೆ ಮಾಡುವಂಥದ್ದು. ಯಾಕಂದರೆ ಅವರ ರಕ್ಷಣಾ ಕಾರ್ಯದಲ್ಲಿ ನಾವು ತೊಡ್ಕೊಂಡಿದ್ದೇವೆ ಅಂತೇಳಿ ಸಾಕಷ್ಟು ನಿರಂತರವಾಗಿ ಮಳೆ ಬರ್ತಾ ಇದ್ರೂ ಸಹ ಆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿಲ್ಲ. ಮಳೆಯಲ್ಲೇನೆ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಏನು ಆ ಮಣ್ಣು ಬಂದು ಬಿದ್ದಿದೆ, ಈ ಒಂದು ಸ್ಥಳದಲ್ಲಿ ಆ ನಾಪತ್ತೆಯಾದವರೇನಾದರೂ ಸಿಗಬಹುದಾ ಅನ್ನೋ ಒಂದು ಆಶಾಭಾವನೆಯಿಂದ ಹುಡುಕ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನೀವು ಈ ಭಾಗದಲ್ಲಿ ನೋಡಿದ್ರೆ ಇಟಾಚಿ ವಾಹನ ಸಹ, ಅಂದರೆ ಸುರಂಗ ಮಾರ್ಗದ ಕಾಮಗಾರಿಗೆ ಬಳಸ್ತಾ ಇದ್ದಂಥ ಇಟಾಚಿ ಸಹ ಈ ಒಂದು ಕೆಸರಿನಲ್ಲಿ ಮುಳುಗಡೆ ಆಗಿತ್ತು. ಮತ್ತು ಜಿಲ್ಲಾಧಿಕಾರಿಗಳು ಹೇಳಿದಂತೆ ಆ ಒಂದು ಮನೆ ಮತ್ತು ಮಸೀದಿ ಎರಡೂ ಸಹ ಏನು ಕೆಸರಿನಲ್ಲಿ ಮುಳುಗಿತ್ತು. ಆ ಮನೆಯಲ್ಲಿ ಬಳಿಯೂ ಸಹ ಕಾರ್ಯಾಚರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಎದುರಾಗಿರುವಂಥ ಸವಾಲು ಅಂತ ಹೇಳಿದ್ರೆ ಮಳೆಯ ನಡುವೆ ಕಾರ್ಯಾಚರಣೆಯನ್ನು ಯಾವ ರೀತಿ ಮಾಡುವಂಥದ್ದು. ಹೀಗಾಗಿಯೇ ಮಳೆಯಲ್ಲೂ ಸಹ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆ ನದಿಯ ಅಬ್ಬರ ಸಹ ಜೋರಾಗಿದೆ. ಮತ್ತು ನಾನೀಗ ಈ ಸ್ಥಳದಲ್ಲಿ ತೋರಿಸ್ತಾ ಇದ್ದೀನಿ, ಕೆಳಭಾಗದಲ್ಲಿ ನಾನು ನಿಂತಿರುವಂತಹ ಸ್ಥಳ ಏನಾಗಿದೆ, ಇದು ಸಹ ಸಂಪೂರ್ಣವಾಗಿ ಕೆಸರುಮಯವಾಗಿದೆ. ನಾನಿಲ್ಲಿ ಕಾಲಿಟ್ಟರೆ, ಅಂದರೆ ಇಲ್ಲಿರುವಂಥ ಕಲ್ಲು ಅಥವಾ ಈಗಾಗಲೇ ಏನು ಗರಿ, ಆ ಒಂದು ಗರಿಯನ್ನು ಹಾಕಿದರೆ ತಾತ್ಕಾಲಿಕವಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಮಾಡಿದರೆ, ಅಪ್ಪಿ ಎಚ್ಚರ ತಪ್ಪಿ ಇಲ್ಲಿಟ್ಟರೆ ಈ ಒಂದು ಸಂಪೂರ್ಣವಾದಂತಹ ಕಾಲು ಇಲ್ಲಿ ಆ ಕೆಸರಿನಲ್ಲಿ ಉತ್ಕೊಳ್ತದೆ. ನಾವು ಈಗ ನಿಂತಿರುವಂತಹ ಸ್ಥಳ NDRFನವರು ಕಾರ್ಯಾಚರಣೆ ಮಾಡ್ತಾ ಇರುವಂತಹ ಭಾಗಶಃ ದೂರದಲ್ಲಿ ಇದ್ರೂ ಸಹ ಈ ಸ್ಥಳದಲ್ಲೇ ಪರಿಸ್ಥಿತಿ ಈ ರೀತಿ ಇದೆ. ಇನ್ನು ಭೂಕುಸಿತದಲ್ಲಿ ನಾಪತ್ತೆ ಆಗಿರುವವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಹುಡುಕಾಟಕ್ಕಾಗಿ ಸ್ನೈಪರ್ ಡಾಗ್ ಅನ್ನ ಕರೆತಂದಿದ್ದಾರೆ ಸಿಬ್ಬಂದಿ. 2 ಸ್ನೈಪರ್ ಡಾಗ್ಗಳಿಂದ ಶೋಧ ಕಾರ್ಯ ಆರಂಭವಾಗಿದೆ. ಒಂದ್ ಕಡೆ ನೋಡ್ತಾ ಇದ್ವಿ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅಂತ. ಹಿಟಾಚಿಗಳನ್ನ ಬಳಸ್ಕೊಂಡು, ಕಾರ್ಮಿಕರನ್ನ ಬಳಸ್ಕೊಂಡು ಅಲ್ಲಿ ಹುಡುಕುವಂತಹ ಕಾರ್ಯಗಳಾಗ್ತಾ ಇದೆ. ಆದರೂ ಕೂಡ ಶೋಧ ಕಾರ್ಯ ಕಷ್ಟವಾಗ್ತಾ ಇದೆ. ಅಷ್ಟು ಪ್ರಮಾಣದಲ್ಲಿ ಮಣ್ಣಿನ ಗುಡ್ಡೆ ಬಿದ್ದಿದೆ. ಹೀಗಾಗಿ 2 ಸ್ನೈಪರ್ ಡಾಗ್ಗಳಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಹಿಟಾಚಿಗಳು ಮಣ್ಣು ತೆಗೆಯುವ ಮೊದಲು ಸ್ಥಳದಲ್ಲೆಲ್ಲ ಹುಡುಕಾಟವನ್ನು ನಡೆಸ್ತಾ ಇವೆ ಈ ಡಾಗ್ಗಳು. ಅಂದರೆ ಎಲ್ಲಾದರೂ ಈ ಶವಗಳು ಸಿಗಬಹುದಾ ಅಥವಾ ಹೂತೋಗಿರುವಂಥವರು ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಈ ನಾಯಿಗಳು ಪತ್ತೆ ಹಚ್ಚುತ್ತೆ. ಹಾಗಾಗಿ ಮೊದಲು ಇವುಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ.